ನಮಸ್ಕಾರ ಎಲ್ರಿಗೂ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ರೆಸಿಪಿ ಏನಪ್ಪ ಅಂತಂದರೆ ಕಡುಬು. ಮಲ್ನಾಡ್ ಸ್ಟೈಲಲ್ಲಿ ಕಡುಬು ಮಾಡೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ ಒಂದು ಗ್ಲಾಸಲ್ಲಿ ಒಂದು ಗ್ಲಾಸ್ ಆಗೋಷ್ಟು ಅಕ್ಕಿ ತರಿ ತೊಗೊಂಡಿದ್ದೀನಿ. ಆ ಪಾತ್ರೆಗೆ ನೀರು ಹಾಕಬೇಕು. ನಾವೇನು ಒಂದು ಕಪ್ಪಲ್ಲಿ ಅಕ್ಕಿ ತರಿ ತೊಗೊಂಡಿದ್ವಲ್ಲ, ಅದೇ ಸೇಮ್ ಕಪ್ಪಲ್ಲಿ 2 ಕಪ್ ಆಗೋಷ್ಟು ನಾವು ನೀರು ಹಾಕೋಬೇಕು. ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟು ಮಾಡ್ಕೋಬೋದು. ನೀವು ಯಾವ ಕಪ್ಪಲ್ಲಿ ಅಕ್ಕಿ ತರಿ ತೊಗೊಂಡಿರ್ತೀರೋ ಸೇಮ್ ಕಪ್ಪಲ್ಲಿ ಅದ್ರ ಡಬಲ್ ಆಗೋಷ್ಟು ನೀರು ತೊಗೋಬೇಕು. ಪಾತ್ರೆಗೆ ನೀರು ಹಾಕಿದ್ಮೇಲೆ ಸ್ವಲ್ಪ ಉಪ್ಪು ಹಾಕಬೇಕು. ನಮಗೆ ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ಅದಾದಮೇಲೆ ನೀರು ಕುದಿಯುತ್ತೆ. ನೀರು ಕುದ್ಮೇಲೆ ಅಕ್ಕಿ ತರಿನ ನಿಧಾನವಾಗಿ ಮಿಕ್ಸ್ ಮಾಡ್ಕೊಂಡು ಹೋಗಬೇಕು. ಹಾಕ್ಕೊಂಡು ಕೈಯಾಡಿಸ್ತಾ ಇರಬೇಕು, ಇಲ್ಲಾಂದರೆ ಗಂಟು ಆಗಿಬಿಡುತ್ತೆ. ನಿಧಾನವಾಗಿ ಕೈಯಾಡಿಸ್ತಾ ಇರಬೇಕು. ಬೆಂದಿದ್ದು ಗೊತ್ತಾಗುತ್ತೆ ನೋಡಿ. ಇಲ್ಲಿ ಆಲ್ಮೋಸ್ಟ್ ಬೆಂದಿದೆ, ರೆಡಿಯಾಗಿದೆ. ಸ್ವಲ್ಪ ತಣ್ಣಗಾದ್ಮೇಲೆ ಒಂದು ಪ್ಲೇಟ್ಗೆ ಹಾಕೋಬೇಕು. ನೋಡಿ ಇಲ್ಲಿ ನಾನು ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ. ಅದನ್ನು ನೀಟಾಗಿ ಮಿತ್ಕೋಬೇಕು. ಸ್ವಲ್ಪ ನಾದ್ಕೊಂಡು ನೀಟಾಗಿ ಮಿತ್ಕೋಬೇಕು. ಅದು ಕಡುಬು ನೋಡ್ಕೋಬಾರ್ದು ಬೇಯುವಾಗ. ಮೀಡಿಯಮ್ ಸೈಜಲ್ಲಿ ಉಂಡೆ ಥರ ಮಾಡ್ಕೋಬೇಕು. ನೋಡಿ ನಾನು ಮಾಡಿದ್ದೀನಿ. ಸೇಮ್ ಆ ಥರ ಮಾಡ್ಕೊಂಬಿಟ್ಟು ಹೋಗಬೇಕು. ಅದಾದಮೇಲೆ ನೋಡಿ ರೆಡಿಯಾಗಿದೆ. ನಾನು ಮಾಡಿಟ್ಕೊಂಡಿದ್ದೀನಿ ಇಲ್ಲಿ. ಈ ಥರ ಮಾಡಿಬಿಟ್ಟು ಒಂದು 20 ನಿಮಿಷ ಸ್ಟೀಮಲ್ಲಿ ಬೇಯಿಸಬೇಕು. ಬೇಕಿಡ್ತಾ ಇದ್ದೀನಿ. ನಾನಿಲ್ಲಿ ಎಲೆಕ್ಟ್ರಿಕಲ್ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ. ನೀವು ಬೇಕು ಅಂದರೆ ಕುಕ್ಕರಲ್ಲಿ ಸಹ ಮಾಡ್ಬೋದು. ಇಲ್ಲಾಂದರೆ ಕಡುಬು ಮಾಡೋದಕ್ಕೆ ಅಂತಲೇ ಒಂದು ಪಾತ್ರೆ ಬರುತ್ತೆ, ಅದರಲ್ಲೂ ಮಾಡ್ಬೋದು. ಈಸಿ ಇದೆ, ಈಸಿಯಾಗಿ ಮಾಡ್ಬೋದು, ಬೇಗ ಆಗೋಗ್ಬಿಡುತ್ತೆ. ಅಕ್ಕಿ ತರಿನ ಹೇಗೆ ಮಾಡೋದು ಅಂತ ಗೊತ್ತಿಲ್ಲ ಅಂತಂದರೆ ಅದನ್ನು ವಿಡಿಯೋ ಮಾಡಿ ಹಾಕ್ತೀನಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ನಮ್ಮ ಚಾನಲ್ನಲ್ಲಿ ಚೆಕ್ ಮಾಡ್ಕೊಳ್ಳಿ. ಆಗಿದೆ ನೋಡಿ, ಇಲ್ಲಿ ಕಡುಬು ಬೆಂದಿದೆ. ಅದಕ್ಕೆ ಈ ರೆಸಿಪಿ ಗೊತ್ತೇ ಇರಲ್ಲ. ಅಂದರೆ ಮಲೆನಾಡು ಸೈಡವ್ರಿಗೆ ಗೊತ್ತಿರುತ್ತೆ, ಈ ಕಡೆ ಬ್ಯಾಂಗ್ಳೂರು ಸೈಡು ಅವರಿಗೆಲ್ಲ ಗೊತ್ತೇ ಇರಲ್ಲ ಇದು ಹೇಗೆ ಮಾಡೋದು ಅಂತ. ಕೆಲವರು ಅಕ್ಕಿ ಹಿಟ್ಟಲ್ಲೂ ಮಾಡ್ತಾರೆ. ನಾನಿಲ್ಲಿ ಅಕ್ಕಿ ತರಿಲಿನಲ್ಲಿ ತೋರಿಸ್ತಾ. ನೀವು ಒಂದ್ಸಲ ರೆಸಿಪಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಮತ್ತೆ ನಾಳೆ ಇನ್ನೊಂದು ರೆಸಿಪಿ ಜೊತೆ ಸಿಗೋಣ. ಥ್ಯಾಂಕ್ ಯು.